ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಯಶ್ ಬೊಟಿಕ್. ಸೊ ಇವತ್ತು ನಮ್ಮ ಬೊಟಿಕ್ ರೆಡಿ ಆಗಿರುವಂತ ವರ್ಕ್ ಸ್ಯಾರೀಸ್ ಡಿಸೈನ್ಸ್ ನನ್ನ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದ್ರೂ ಇದರಲ್ಲಿ ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ. ನೀವು ಬೇರೆ ಕಡೆ ಕೂಡ ಮಾಡಿಸ್ಬಹುದು ಅಥವಾ ನಮ್ಮ ಹತ್ರ ಕೂಡ ಸರ್ವಿಸ್ ತಗೋಬಹುದು. ಮೊದಲನೇದಾಗಿ ಕಸ್ಟಮರ್ ಮಷೀನ್ ವರ್ಕ್ ಬೇಕಂತ ಹೇಳಿದ್ರು. ಸೊ ಹಂಗಾಗಿ ಇದು ಡ್ಯುಯಲ್ ಕಲರ್ ಕಾಂಬಿನೇಷನ್ ಅಲ್ಲಿ ಇರುವಂತ ಸ್ಯಾರಿ ನೋಡ್ಬೋದು. ಇದಕ್ಕೆ ಬೇಬಿ ಕುಚ್ ಮಾಡಿಸ್ಕೊಂಡಿದ್ದಾರೆ. ಸೊ ನೋಡಿ ಈ ತರ. ಸೊ ಇದು ಕಾಫಿ ಬ್ರೌನ್ ಹಾಗೇನೆ ಪಿಂಕ್ ಕಲರ್ ಕಾಂಬಿನೇಷನ್ ಅಲ್ಲಿ ಇದೆ ಸ್ಯಾರಿ. ಮತ್ತೆ ಗೋಲ್ಡ್ ಕೂಡ ಬುಟ್ಟಾಸ್ ಇದೆ. ಸೊ ಈ ಸ್ಯಾರಿಗೆ ನಾವು ಬ್ರೌನ್ ಕಲರ್ ಬ್ಲೌಸ್ ನ ಈ ತರ ಮಷೀನ್ ವರ್ಕ್ ಮಾಡಿದೀವಿ. ಕಟ್ ವರ್ಕ್ ಬಂದಿದೆ ಆಲ್ ಓವರ್ ದ ಬ್ಲೌಸ್ ನೋಡ್ಬೋದು. ಜೊತೆಗೆ ಒಂದು ಡಿಫ್ರೆಂಟ್ ಆಗಿ ಫ್ಲವರ್ ಡಿಸೈನ್ ಕೊಟ್ಟು ಲೀಫ್ ಡಿಸೈನ್ ಮಾಡಿದೀವಿ. ಬ್ರೊಕೇಡ್ ಬ್ಲೌಸ್ ಇದ್ರೂ ಕೂಡ ಬ್ಲೌಸ್ ಅಲ್ಲಿ ಬುಟ್ಟ ಇದ್ರೂ ಕೂಡ ತುಂಬಾ ಚೆನ್ನಾಗಿ ಬ್ಲೌಸ್ ಕಲರ್ ಎನ್ಹಾನ್ಸ್ ಆಗಿದೆ, ಅಂದ್ರೆ ಸ್ಯಾರಿ ಕಲರ್ ಎನ್ಹಾನ್ಸ್ ಆಗಿದೆ. ಸೊ ಬ್ಲೌಸ್ ಸ್ಲೀವ್ಸ್ ಅಲ್ಲಿ ಬಾರ್ಡರ್ ಬಂದಿತ್ತು. ಸೊ ಹಂಗಾಗಿ ನಾವು ಬಾರ್ಡರ್ ಮೇಲೆ ಈ ತರ ಪಾಟ್ ಟೈಪ್ ವರ್ಕ್ ಮಾಡಿದೀವಿ ನೋಡ್ಬೋದು. ಸೊ ತುಂಬಾ ಚೆನ್ನಾಗಿ ಬಂದಿದೆ, ಇದು ಹೈಲೈಟ್ ಆಗಿದೆ. ಸೊ ಮಷೀನ್ ವರ್ಕ್ ಅಲ್ಲಿ ತುಂಬಾ ಗ್ರ್ಯಾಂಡ್ ಆಗಬೇಕು, ಒಂದು ರೇಂಜ್ ಅಲ್ಲಿ ಲುಕ್ ಚೆನ್ನಾಗಿರ್ಬೇಕು ಅನ್ನೋರು ಈ ತರ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಫ್ರಂಟ್ ಇದೇ ತರ ಇದೆ, ಬ್ಯಾಕ್ ಏನಿದೆ ಅದೇ ಫ್ರಂಟ್ಗೂ ಕ್ಯಾರಿ ಮಾಡಿದೀವಿ. ಇದೆಲ್ಲ ಈ ಕಸ್ಟಮರ್ದು ಎಲ್ಲ ಕಟೋರಿ ಬ್ಲೌಸಸ್ ಆಗಿರುತ್ತೆ. ಸೊ ಕಟೋರಿ ಬ್ಲೌಸ್ ಮೇನ್ಲಿ ಫಾರ್ ಹಾರ್ಟ್ ಪೇಷಂಟ್ಸ್ ಇವ್ರಿಗೆಲ್ಲ ತುಂಬಾ ಸ್ಟಿಫ್ ಆಗಿ ಕೂರುತ್ತೆ, ಒಳ್ಳೇದು ಅಂತ ಹೇಳ್ತಾರೆ ನನ್ನ ಕಸ್ಟಮರ್ ಫೀಡ್ಬ್ಯಾಕ್ ಪ್ರಕಾರ. ಸೊ ನಿಮ್ಗೆ ಏನಾದ್ರೂ ಕಟೋರಿ ಬ್ಲೌಸಸ್ ಬೇಕು ಅಂದ್ರೂ ಕೂಡ ನಮ್ಮ ಶಾಪಲ್ಲಿ ಕಟೋರಿ ಬ್ಲೌಸ್ ಕೂಡ ಸ್ಟಿಚ್ ಮಾಡ್ತೀವಿ. ಸೊ ನೋಡ್ಬೋದು, ಇದು ಏನು ಬ್ಲೌಸ್ ನಂಬರ್ 1. ನೆಕ್ಸ್ಟ್ ಅದೇ ಕಸ್ಟಮರ್ದು ಇನ್ನೊಂದು ಗೋಲ್ಡ್ ವಿತ್ ಸಿಲ್ವರ್ ಕಲರ್ ಕಾಂಬಿನೇಷನ್ ಅಲ್ಲಿ ಈ ಸೀರೆ. ಇದಕ್ಕೂ ಕೂಡ ಅವರು ಬೇಬಿ ಕುಚ್ ಬೇಕಂತ ಹೇಳಿದ್ರು. ಸೊ ಬೇಬಿ ಕುಚ್ ಮಾಡಿದೀವಿ. ಸ್ಯಾರಿ ನಂಬರ್ 2 ಇದು. ಸೊ ಇದಕ್ಕೆ ಬ್ಲೌಸ್ ಅಗೇನ್ ಮಷೀನ್ ವರ್ಕ್ ಅಲ್ಲೇ ಮಾಡಿಸ್ಕೊಂಡಿದ್ದಾರೆ. ಸ್ಯಾರಿ ಕಲರ್ ಬಂದು ಸಿಲ್ವರ್ ಗೋಲ್ಡ್ ಇದ್ದಿದ್ರಿಂದ ಅದನ್ನ ಬಾಲ್ ಚೈನ್ ಸ್ಟೋನ್ ಚೈನ್ ಹಾಕಿ ಹೈಲೈಟ್ ಮಾಡಿದೀವಿ. ಸೊ ಓವರ್ ಆಲ್ ಲುಕ್ ಈ ತರ ಕಾಣುತ್ತೆ. ಸೊ ಫ್ರಂಟ್ ನೋಡ್ಬೋದು ಸೇಮ್ ಡಿಸೈನ್ ಕ್ಯಾರಿ ಮಾಡಿದೀವಿ. ಇದು ಕೂಡ ಕಟೋರಿ ಬ್ಲೌಸ್. ಇವನ್ ಸ್ಲೀವ್ ಅಲ್ಲಿ ಕೂಡ ನಾವು ಸೇಮ್ ಡಿಸೈನ್ ಕ್ಯಾರಿ ಮಾಡಿದೀವಿ. ಸೊ ಇದು ಬ್ಲೌಸ್ ನಂಬರ್ 2. ಸೊ ನೆಕ್ಸ್ಟ್ ಸೇಮ್ ಕಸ್ಟಮರ್ ಇದೆ, ಬ್ಲೌಸ್ ನಂಬರ್ 3. ಸ್ಯಾರಿ ನೋಡೋದಾದ್ರೆ ರೆಡ್ ಮತ್ತೆ ಲೈಟ್ ಪಿಂಕ್, ಲೋಟಸ್ ಪಿಂಕ್ ಶೇಡ್ ಅಲ್ಲಿ ಇದೆ ನೋಡಬಹುದು. ಸೊ ಇದಕ್ಕೆ ನಾವು ಕುಚ್ಚು ಕ್ರೋಶದಲ್ಲಿ ಮಾಡಿಸಿದೀವಿ. ಕ್ರೋಶದಲ್ಲಿ ಒಂದು ಆರ್ಚ್ ಕುಚ್ಚು ಬೇಕು ಅನ್ನೋರ್ಗೆ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಬರುತ್ತೆ. ಬಟ್ ಇದು ಒನ್ ಆಫ್ ದ ಡಿಸೈನ್ ಅಂತಾನೆ ಹೇಳ್ಬೋದು. ಸೊ ಇದಕ್ಕೆ ಬ್ಲೌಸ್ ನ ನಾವು ಈ ತರ ನಾಟ್ ಮತ್ತೆ ಬೀಚ್ ಯೂಸ್ ಮಾಡಿದೀವಿ ನೋಡ್ಬೋದು. ಸೊ ಇದಕ್ಕೆ ಹ್ಯಾಂಗಿಂಗ್ಸ್ ಕೂಡ ಕೊಟ್ಟಿದೀವಿ. ಜೊತೆಗೆ ಇದು ಬೆಂಟೆಕ್ಸ್ ಬಾರ್ಡರ್ ಸ್ಯಾರಿ ಆಗಿರೋದ್ರಿಂದ ಅರ್ಧ ಬಾರ್ಡರ್ ಕಟ್ ಮಾಡಿದೀವಿ. ಮೇಲಿನ ಪಾರ್ಟ್ಗೆ ಈ ತರ ವರ್ಕ್ ಮಾಡಿದೀವಿ. ಸೊ ಸ್ಲೀವ್ ಕೂಡ ಹೈಲೈಟ್ ಆಯ್ತು, ಬಾರ್ಡರ್ ಕೂಡ ಪ್ರಿಸರ್ವ್ ಆಯ್ತು. ಹಾಗೆ ಆಲ್ ಓವರ್ ದ ಸ್ಲೀವ್ ಈ ತರ ನಾಟ್ ಅಲ್ಲಿ ಬುಟ್ಟಾಸ್ ಕೂಡ ಕೊಟ್ಟಿದೀವಿ. ಸೊ ಇದು ಟ್ರೀ ಪ್ಯಾಟರ್ನ್ ಮಾಡಿದೀವಿ. ಸ್ಯಾರಿ ಕಲರ್ ಏನಿತ್ತು ಅದರಲ್ಲಿ ಥ್ರೆಡ್ ನ ಯೂಸ್ ಮಾಡಿ ವರ್ಕ್ ಮಾಡಿರುವಂತದ್ದು. ಸೊ ಫ್ರಂಟ್ ನೋಡ್ಬೋದು ಈ ತರ ಕಾಣುತ್ತೆ. ಸೊ ನಿಮ್ಗೆ ಅರೌಂಡ್ ಒಂದು ಬಿಲೋ 4 ಅಬೌವ್ 3 ಆ ರೇಂಜ್ ಅಲ್ಲಿ ಬೇಕಂದ್ರೆ ನೀವು ಈ ತರ ವರ್ಕ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಸೇಮ್ ಕಸ್ಟಮರ್ದು ಇನ್ನೊಂದು ಸ್ಯಾರಿ ಬಂದು ಇದು ಯೆಲ್ಲೋ ಮತ್ತೆ ಮರೂನ್ ಕಲರ್ ಕಾಂಬಿನೇಷನ್. ಅಗೇನ್ ಈ ಸ್ಯಾರಿಗೂ ಕೂಡ ನಾವು ಕ್ರೋಶಾ ಕುಚ್ಚನ್ನ ಮಾಡಿಸಿದೀವಿ ನೋಡ್ಬೋದು. ಸೊ ಕ್ರೋಶಾ ಕುಚ್ಚಲ್ಲಿ ನಮ್ಮ ಶಾಪ್ ಅಲ್ಲಿ ಸಾಕಷ್ಟು ವೆರೈಟೀಸ್ ಇದೆ. ಸೊ ನೀವು ಒನ್ಸ್ ಬಂದು ವಿಸಿಟ್ ಮಾಡಿ ಕ್ಯಾಟಲಾಗ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ನೋಡ್ಬೋದು, ಇದಕ್ಕೆ ಮರೂನ್ ಕಲರ್ ಮೇಲೆ ಗೋಲ್ಡ್ ಹಾಗೇನೆ ಯೆಲ್ಲೋ ಕಲರ್ ಸ್ಯಾರಿ ಕಲರ್ ಥ್ರೆಡ್ ಯೂಸ್ ಮಾಡಿರೋಂಥದ್ದು. ಕಸ್ಟಮರ್ ಸ್ವಲ್ಪ ಅಂದ್ರೆ ಒಂದು 30+ ಇರೋದ್ರಿಂದ ಎಲ್ಲ ಯು ಶೇಪೇ ಬೇಕಂತ ಹೇಳಿದ್ರು. ಸೊ ಹಂಗಾಗಿ ನಾವು ಶೇಪ್ ಏನು ಚೇಂಜ್ ಮಾಡಿಲ್ಲ. ಸೊ ನೋಡ್ಬೋದು ಕಂಪ್ಲೀಟ್ ಆಗಿ ನಾಟ್ಸ್ ಯೂಸ್ ಮಾಡಿರುವಂತ ವರ್ಕ್ ಇದು. ಸೊ ತುಂಬಾನೇ ಚೆನ್ನಾಗಿ ಬಂದಿದೆ. ಇವಾಗ ಕಸ್ಟಮರ್ ತುಂಬಾ ಇಷ್ಟ ಆಯ್ತು. ಡೆಲಿವರಿ ಇವತ್ತು ಕೊಡ್ತಾ ಇದೀವಿ. ಸೊ ಇದು ಬಾರ್ಡರ್ ಅಲ್ಲಿ ನಮ್ಗೆ ಏನ್ ವರ್ಕ್ ಮಾಡಿದ್ರು ಕಾಣದೇ ಇರೋ ಕಾರಣ ಬಾರ್ಡರ್ ಮೇಲೆ ಸ್ಪೇಸ್ ಏನಿತ್ತು ಅದ್ರ ಮೇಲೆ ವರ್ಕ್ ಮಾಡಿದೀವಿ ಅಷ್ಟೇನೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಬ್ಲೌಸ್ ಅಂತ ಹೇಳಿ. ಸೊ ಈ ಪ್ಯಾಟರ್ನ್ ಕೂಡ ನಾಟ್ ವರ್ಕ್ ಅಬೌವ್ 3.5 ಅಲ್ಲಿ ಈ ಒಂದು ವರ್ಕ್ ಆಗುತ್ತೆ. ಒಂದು ಲಾಸ್ಟ್ ಸ್ಯಾರಿ ನೋಡ್ಬೋದು. ಇದಕ್ಕೆ ಸ್ವಲ್ಪ ಸ್ಯಾರಿ ತುಂಬಾ ರಿಚ್ ಆಗಿರೋದ್ರಿಂದ ಇದಕ್ಕೆ ಸ್ವಲ್ಪ ಜಾಸ್ತಿ ವರ್ಕ್ ಮಾಡಿದೀವಿ. ಸೊ ಇದಕ್ಕೆ ಕೂಡ ನಾವು ಅಗೇನ್ ಕ್ರೋಶಾ ಕುಚ್ಚನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಬೀಚ್ ಎಲ್ಲ ವಿತೌಟ್ ಬೀಚ್ ಕ್ರೋಶಾ ಕುಚ್ಚನ್ನ ಮಾಡಿದೀವಿ. ಸೊ ಡಬಲ್ ಆರ್ಚ್ ವರ್ಕ್, ಡಬಲ್ ಕಲರ್ ಯೂಸ್ ಮಾಡಿರುವಂತ ಕ್ರೋಶಾ ಕುಚ್ಚು. ಸೊ ಇದಕ್ಕೆ ಬ್ಲೌಸ್ ನ ಸ್ವಲ್ಪ ಹೆವಿ ಆಗಿ ಮಾಡಿದೀವಿ. ಇವನ್ ಜರ್ದೋಸಿ ನಾಟ್ಸ್ ಎಲ್ಲ ಯೂಸ್ ಮಾಡಿರುವಂತಹ ಬ್ಲೌಸ್ ಇದು. ಸೊ ತುಂಬಾನೇ ಚೆನ್ನಾಗಿ ಬಂದಿದೆ ನೋಡ್ಬೋದು ಬ್ಲೌಸ್ ಡಿಸೈನ್ ಹೆಂಗಿದೆ ಅಂತ ಹೇಳಿ. ಸೊ ಇದಕ್ಕೆ ಹ್ಯಾಂಗಿಂಗ್ಸ್ ಈ ತರ ಬಂದಿದೆ. ಜೊತೆಗೆ ಇಲ್ಲಿ ಬಂದು ಜರ್ದೋಸಿ ಲೂಸ್ ನಾಟ್ಸ್, ನಾರ್ಮಲ್ ನಾಟ್ಸ್ ಜೊತೆಗೆ ಬೀಚ್ ಇಷ್ಟನ್ನು ಯೂಸ್ ಮಾಡಿದೀವಿ.
ತುಂಬಾ ಜನ ನನ್ನ ಕೇಳೋ ಪ್ರಶ್ನೆ ಬೀಡ್ಸ್ ಯೂಸ್ ಮಾಡ್ಬೋದಾ ಅಂತ. ಎಸ್, ಬೀಡ್ಸ್ ನ ಮಸ್ಟ್ ಅಂಡ್ ಶುಡ್ ಅನ್ನೋದಕ್ಕಿಂತ ಯಾರೆಲ್ಲ ಬೀಡ್ ವರ್ಕ್ ಇಷ್ಟಪಡ್ತಾರೆ ಅಂತವ್ರು ಮಾತ್ರ ಯೂಸ್ ಮಾಡಿ. ಮತ್ತೆ ಅದರಲ್ಲೂ ಬೀಡ್ಸ್ ಅಲ್ಲಿ ಸಾಕಷ್ಟು ವೆರೈಟೀಸ್ ಬರುತ್ತೆ. ಕಪ್ಪಾಗೋದು, ಆಂಟಿಕ್ ಬೀಡ್ಸು, ಮತ್ತೆ ಚಾಲು ಬೀಡ್ಸ್, ಈ ತರ ಡಿಫ್ರೆಂಟ್ ಬೀಡ್ ವೆರೈಟಿ ಬರುತ್ತೆ. ನೋಡಿ ನೀವು ಸ್ಟ್ಯಾಂಡರ್ಡ್ ಕ್ವಾಲಿಟಿ ಆಫ್ ಬೀಡ್ಸ್ ಯೂಸ್ ಮಾಡಿದ್ರೆ ಅದು ಕಪ್ಪಾಗಲ್ಲ. ಮತ್ತೆ ಪರ್ಫ್ಯೂಮ್ಗಳನ್ನ ಸ್ಪ್ರೇ ಮಾಡೋದು ಅವಾಯ್ಡ್ ಮಾಡಬೇಕು. ಸೊ ಸ್ಲೀವ್ಸ್ ಅಲ್ಲಿ ಕಂಪ್ಲೀಟ್ ಬಾರ್ಡರ್ ಬಂದಿದ್ರಿಂದ ಕೆಳಗಡೆ ಕಟ್ ವರ್ಕ್ ಜೊತೆ ನಾವೇನು ಬ್ಯಾಕ್ ಸೈಡ್ ವರ್ಕ್ ಮಾಡಿದೀವಿ ಆ ವರ್ಕ್ ನ ಇಲ್ಲಿ ಕೊಟ್ಟಿದೀವಿ. ಹಾಗೆ ಶೋಲ್ಡರ್ ಅಲ್ಲಿ ವಿ ಶೇಪ್ ಅಲ್ಲಿ ಕೂಡ ವರ್ಕ್ ಮಾಡಿದೀವಿ. ಸೊ ದಟ್ ಬ್ಲೌಸ್ ಹೈಲೈಟ್ ಆಯ್ತು, ಜೊತೆಗೆ ರಿಚ್ ಆಗಿ ಕೂಡ ಕಾಣುತ್ತೆ. ಸೊ ಫ್ರಂಟ್ ಆಸ್ ಯೂಶುವಲ್ ಕಟೋರಿ ಬ್ಲೌಸ್, ಬ್ಯಾಕ್ ಅಲ್ಲಿ ಏನಿತ್ತು ಅದನ್ನೇ ಫ್ರಂಟ್ ನೆಕ್ಗೂ ಕೂಡ ಕ್ಯಾರಿ ಮಾಡಿದೀವಿ. ಸೊ ಗೈಸ್, ಇದೆಷ್ಟು 5 ಬ್ಲೌಸಸ್ ಒಂದೇ ಕಸ್ಟಮರ್ದು. ಸೊ ನಮ್ಮಲ್ಲಿ ತುಂಬಾ ಜನ ಕೇಳ್ತೀರಾ ಕಟೋರಿ ಬ್ಲೌಸಸ್ ಸ್ಟಿಚ್ ಮಾಡ್ತೀರಾ ಅಂತ ಹೇಳಿ. ಎಸ್, ನಮ್ಮ ಶಾಪ್ ಅಲ್ಲಿ ಎನಿ ಸ್ಟಿಚಿಂಗ್ ಸರ್ವಿಸ್ ಬೇಕು ಅಂದ್ರೂ ಕೂಡ ಅವೈಲಬಲ್ ಇರುತ್ತೆ. ನಮ್ಮ ಶಾಪ್ ಅಲ್ಲಿ ಬ್ಲೌಸ್ಗೆ, ಗೌನ್ಸ್ಗೆ, ಮತ್ತೆ ಈ ಕಟೋರಿ ಬ್ಲೌಸ್ಗೆ ಡಿಫ್ರೆಂಟ್ ಏನು ಮಾಸ್ಟರ್ಸ್ ಇರ್ತಾರೆ. ಸೊ ಅವರು ಮಾಡಿಕೊಡ್ತಾರೆ ಅಂತಾನೆ ಹೇಳ್ಬೋದು. ಸೊ ನಿಮ್ಗೇನಾದ್ರೂ ಇದ್ರೆ ಯಾವುದೇ ಪರ್ಟಿಕ್ಯುಲರ್ ಡಿಸೈನ್ ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋಂಥ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಆನ್ಲೈನ್ ಸರ್ವಿಸ್ ಕೂಡ ತಗೋಬಹುದು, ಅಥವಾ ಡೈರೆಕ್ಟ್ ಶಾಪ್ ವಿಸಿಟ್ ಮಾಡಿ ನೀವು ಕೂಡ ಆರ್ಡರ್ ಪ್ಲೇಸ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.